ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಪಠ್ಯದ 11ನೆಯ ಪದ್ಯ ಲೋಕೇಶ್ ಅಗಸನಕಟ್ಟೆ ಅವರ ರಚನೆ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂಥ ಒಂದು ಪದ್ಯ ಭಾಗವನ್ನು ಚರ್ಚಿಸೋಣ. ಮೊದಲಿಗೆ ಕವಿ ಕೃತಿ ಪರಿಚಯ. ಲೋಕೇಶ್ ಅಗಸನಕಟ್ಟೆಯವರು ದಾವಣಗೆರೆ ಜಿಲ್ಲೆಯ ಅಗಸನಕಟ್ಟೆ ಗ್ರಾಮದವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಮತ್ತು ಕನ್ನಡ ಕಾವ್ಯ ಸಮಾಜ ಸಂಸ್ಕೃತಿ ಅನ್ನುವಂತಹ ಒಂದು ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಾರೆ. ಪ್ರಸ್ತುತ ಇವರು ಚಿತ್ರದುರ್ಗದ ಕನ್ನಡ ಸ್ನಾತಕೋತ್ತರ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇವರ ರಚನೆಗಳನ್ನು ನೋಡುವಾಗ ಮತ್ತೆ ಸೂರ್ಯ ಬರುತ್ತಾನೆ, ಮನೆಯಂಗಳದ ಮರ ಮತ್ತು ಧರಣಿಯ ಧ್ಯಾನ ಕವನ ಸಂಕಲನಗಳು, ಅಭಿಮುಖ, ಒಳಗಿನ ಬೆಳಗು ವಿಮರ್ಶಾ ಸಂಕಲನಗಳು ಇವರ ಕೃತಿಗಳು. ನೀರೊಳಗಣ ಕಿಚ್ಚು ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಹಟ್ಟಿ ಎಂಬ ಭೂಮಿಯ ತುಣುಕು ಕಥಾ ಸಂಕಲನಕ್ಕೆ ಛಂದ ಪ್ರಶಸ್ತಿ ಬಂದಿದೆ. ನಮ್ಮೆಲ್ಲರ ಬುದ್ಧ ಅನ್ನುವಂತಹ ನಾಟಕ ಹಲವಾರು ಪ್ರಯೋಗಗಳನ್ನು ಕಂಡಿರ್ತಕ್ಕಂಥದ್ದು. ಮನುಷ್ಯನ ಅತಿ ಆಸೆ ಬದುಕನ್ನ ನರಕವನ್ನಾಗಿ ಮಾಡುತ್ತೆ ಅನ್ನುವಂಥದ್ದು. ಮುಗ್ಧ ಜನರ ಬದುಕು ತುಳಿತಕ್ಕೆ ಸಿಕ್ಕಿದೆ. ಧರ್ಮ, ದೇವರು, ಮತಾಚರಣೆ, ಮತವೈಭವೀಕರಣಗಳಲ್ಲಿ ಅವರು ದಿಕ್ಕನ್ನ ತಪ್ತಾ ಇದ್ದಾರೆ. ಹಾಗೆ ಅರಾಜಕತೆ, ಅಸಹಾಯಕತೆ, ದಾರುಣತೆ ತುಂಬಿ ಹೋಗಿ ಎಲ್ಲರೂ ಕೂಡ ಹತಾಶರಾಗಿ ಬದುಕ್ತಾ ಇರ್ತಕ್ಕಂಥದ್ದು. ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತೆ ಅನ್ನುವಂತಹ ಭರವಸೆಯನ್ನ ಈ ಒಂದು ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವ ಪದ್ಯ ಆಶಯವನ್ನ ಹೊಂದಿರ್ತಕ್ಕಂಥದ್ದು. ಇದಿಷ್ಟು ಕವಿಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ನಿಮ್ಮ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದಷ್ಟು ವಿಚಾರಗಳು. ಮೊದಲಿಗೆ ಆ ಪದ್ಯವನ್ನ ಓದುತ್ತೀನಿ, ನಂತರದಲ್ಲಿ ನಾನು ಪದ್ಯದ ಭಾವಾರ್ಥವನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ. ಸಸ್ಯ ಶ್ಯಾಮಲೆಯ ಮಲೆಯ ಮಾಲೆಯ ಅನಾಥ ಕಡಿದುಳಿದ ಕಾಂಡಗಳೇ, ಯಜ್ಞದಗ್ನಿಯಲಿ ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ, ನಳಿಗೆ ನಗುವಿಗೆ ಘೀಳಿಟ್ಟ ಕಣಿವೆ ಕಾಡುಗಳ ಹಾಡೆ, ಸಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ವಿಶಾಲ ಸಾಗರದ ಕರಿನೀರೇ, ಅಮಾಯಕರನ್ನಾವರಿಸಿದ ಸರಳೆ, ದಿಕ್ಕು ತಪ್ಪಿದ ಹಡಗು ಹಾಯಿಯೇ, ಜೀಕು ಗಾಣದ ನೊಗಕ್ಕೆ ಹೆಗಲು ಕೊಟ್ಟ ಎತ್ತೆ, ಸಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ಲಾಠಿ ಬೂಟುಗಳಿಗೆ ತತ್ತರಿಸಿದ ಜನವೇ, ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ, ಅಣುಬಾಂಬುಗಳಿಗೆ ಬಂಜೆಗೊಂಡ ನೆಲವೇ, ಬಿಡಿ ಇನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ಸಸ್ಯ ಶ್ಯಾಮಲೆಯ ಕತ್ತು ಹಿಸುಕಿ ಬೆಳೆದು ಪಾರ್ಥೇನಿಯಂ ಕುಲವೇ, ಕಾರ್ನಿಯ ಕಬಳಿಸ ಬಂದ ನಖಗಳೇ, ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳವೇ, ಹೃದಯ ಗೌಹರದಲ್ಲಿ ಎಚ್ಚರೆಚ್ಚರ ಮತ್ತೆ ಸೂರ್ಯ ಬರುತ್ತಾನೆ. ಪುಟ್ಟ ದಿಟ್ಟ ಹಕ್ಕಿಗಳೇ, ಕೋಟಿ ಕಂಠದಲ್ಲಿ ಹಾಡಿ, ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ, ಮತ್ತೆ ಸೂರ್ಯ ಬರುತ್ತಾನೆ. ಬದನಿಕೆಯೂ ಇರಲಿ ತನ್ನಂತೆ. ಇದಿಷ್ಟು ಪದ್ಯದ ಒಂದು ಸಾಲುಗಳು. ಇದರ ಭಾವಾರ್ಥ ನಮಗೆ ಏನನ್ನ ಹೇಳುವ ಪ್ರಯತ್ನ ಮಾಡುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಸವಾಲು 1000 ಎದುರಾಗುವುದು. ಆ ಸಂದರ್ಭಗಳಲ್ಲಿ ನಾವು ಎದೆಗುಂದಬಾರದು. ಅವುಗಳನ್ನ ಧೈರ್ಯವಾಗಿ ನಿಭಾಯಿಸುವಂತಹ ಮನೋಭಾವನೆಯ ಧೈರ್ಯಗಳನ್ನ, ಚಿಂತನಾ ಶಕ್ತಿಗಳನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ವಾಸ್ತವಕ್ಕೆ ಮುಖ ಮಾಡಿ ನಿಲ್ಲುವಂತಹ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಪಲಾಯನ ಮತ್ತೆ ಹೇಡಿತನದ ಲಕ್ಷಣಗಳನ್ನ ತೊರೆದು ಬದಲಾವಣೆಯ ಬದುಕುಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಸಾವಿನ
ಕಾಠಿಣ್ಯಕ್ಕಿಂತ ಬದುಕಿನ ಮಾಧುರ್ಯ ಬಲು ದೊಡ್ಡದು ಅನ್ನುವಂತಹ ಯೋಚನೆಗಳು ನಮಗೆ ಬಂದಾಗ ಬಹುಶಃ ಇದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯ ಅತಿಯಾದ ಆಸೆಯನ್ನ ಹೊಂದಿ ತನ್ನ ಬದುಕನ್ನೇ ನರಕ ಮಾಡ್ಕೊಳ್ತಾನೆ. ಹೇಗೆ ಅನ್ನೋದಾದ್ರೆ, ದೇವರು, ಧರ್ಮ, ಮತಾಚರಣೆ, ಮತವೈಭವೀಕರಣದಿಂದ ತನ್ನ ಬದುಕಿನ ದಿಕ್ಕನ್ನ ತಪ್ತಾ ಹೋಗ್ತಾನೆ. ಅರಾಜಕತೆ, ಅಸಹಾಯಕತೆ, ದಾರುಣತೆ, ಹೀಗೆ ಹಲವಾರು ಋಣಾತ್ಮಕ ವಿಚಾರಗಳಿಗೆ ಮನಸ್ಸನ್ನ ತಲೆಯನ್ನು ಕೊಟ್ಟು ತನ್ನ ಬದುಕನ್ನೇ ನರಕ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕನಕದಾಸರು ಹೇಳುವಂತಹ ಒಂದು ಪದ್ಯ ನೆನಪಾಗುತ್ತೆ ಈ ಒಂದು ಸ್ಥಿತಿಗಳನ್ನು ನೋಡಿದಾಗ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಇದು ವೈಚಾರಿಕ ಮನೋಭಾವ ಇದ್ದಾಗ ಮಾತ್ರ ಸಾಧ್ಯ ಆಗುವಂಥದ್ದು. ಹಾಗಾಗಿ ಮತ್ತೆ ನಮ್ಮ ಬದುಕಿನಲ್ಲಿ ಒಳ್ಳೆಯ ದಿನಗಳು ಬರುತ್ತೆ, ಬರಬೇಕು ಅಂತ ಹೇಳಿ ನಾವು ಪ್ರಯತ್ನವನ್ನ ಪಡಬೇಕು, ಹೆದರಬಾರ್ದು ಅನ್ನೋದನ್ನ ಮುಖ್ಯವಾಗಿ ಪ್ರಧಾನವಾಗಿ ಇಟ್ಕೊಂಡು ಲೋಕೇಶ್ ಅಗಸನಕಟ್ಟೆಯವರು ಈ ಒಂದು ಕವನದಲ್ಲಿ ಮತ್ತೆ ಸೂರ್ಯ ಬರುತ್ತಾನೆ, ತಾಳ್ಮೆಯಿಂದ ಇರಿ, ಬೆಳಕು ಬರುತ್ತೆ ಬದುಕಿನಲ್ಲಿ ಅನ್ನುವಂಥದ್ದನ್ನ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಸ್ಯ ಶ್ಯಾಮಲೆಯಾದ ಮಲೆನಾಡ ಕಾಡುಗಳು, ಶ್ರೀಗಂಧದ ಮರಗಳು ಯಜ್ಞಯಾಗಾದಿಗಳಿಗೆ ಬೂದಿಯಾಗುತ್ತವೆ. ಕಳ್ಳ ಸಾಗಣೆದಾರರಿಗೆ ಬಂದೂಕಿನ ನಳಿಗೆಗಳಾಗಿ ಅರಣ್ಯದ ಜೀವಿಗಳು ನರಳುತ್ತವೆ. ಅವುಗಳ ನರಳಿಕೆ ಕಣಿವೆಗಳಲ್ಲಿ ಪ್ರತಿಧ್ವನಿಗೊಳ್ಳುತ್ತವೆ. ಕಾಡಿಗೆ, ಗಂಧದ ಮರಗಳಿಗೆ ಈ ಕವಿಯು ಚಿಂತಿಸಬೇಡಿ, ನಿಮ್ಮ ಬಾಳಿನಲ್ಲಿ ಮತ್ತೆ ಬೆಳಕು ಬಂದೇ ಬರುತ್ತೆ ಅನ್ನುವ ಭರವಸೆಯನ್ನ ಈ ಕವಿತೆಯ ಮೂಲಕ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸಿದಂತಹ ಲಕ್ಷಾಂತರ ಯೋಧರು ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟು ಸೆರೆಯಾಳಾಗಿ ಅಂಡಮಾನಿನ ಜೈಲುಗಳಲ್ಲಿ ಕರಿನೀರಿನ ಶಿಕ್ಷೆಯನ್ನ ಅನುಭವಿಸಿರ್ತಾರೆ. ಅಲ್ಲಿ ಅನುಭವಿಸಿದಂತಹ ಹಿಂಸೆಯನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ಕವಿ. ಎಣ್ಣೆಯ ಗಾಣದ ನೊಗಕ್ಕೆ ಹೆಗಲನ್ನ ಕೊಟ್ಟು ದಿನಕ್ಕೆ 30 ಪೌಂಡ್ ಎಣ್ಣೆ ತೆಗೆದರೆ ಮಾತ್ರ ಅವರಿಗೆ ಊಟ. ಅಂದಿನ ಶ್ರಮ ವ್ಯರ್ಥವಾಯಿತೆಂದು ಇಂದು ಕೆಲವರಿಗಂತೂ ಅನ್ನಿಸಿದೆ. ದೇಶದ ಆಡಳಿತದ ದಿಕ್ಕು ತಪ್ಪಿದಂತಹ ದೋಣಿಯ ಹಾಗೆ ಆಗಿದೆ ಇವತ್ತಿನ ಪರಿಸ್ಥಿತಿ. ಅವತ್ತು ಎಣ್ಣೆ ತೆಗಿಲಿಕ್ಕೆ ಕರಿನೀರಿನ ಆ ಒಂದು ಶಿಕ್ಷೆಯನ್ನ ಅನುಭವಿಸಿದಂಥವ್ರು ಸ್ವತಂತ್ರಕ್ಕಾಗಿ. ಬಟ್ ಇವತ್ತೇನಾಗ್ತಾ ಇದೆ ಅನ್ನೋದು, ಭ್ರಷ್ಟಾಚಾರ ತುಂಬಿದೆ, ಸ್ವಾರ್ಥ ದ್ವೇಷ ತುಂಬಿದೆ, ಲಂಚಗುಳಿತನ ತುಂಬಿದೆ. ಅಧಿಕಾರಿ ವರ್ಗ, ಆಡಳಿತ ವರ್ಗ ಇಂಥ ಮನೆಹಾಳ ಸ್ವಾರ್ಥದ ಬದುಕನ್ನು ನೋಡಿ, ಅಧಿಕಾರವನ್ನು ಬಳಸ್ತಾ ಇರೋದನ್ನ ನೋಡಿ ನಮಗೆ ರೋಸಿ ಹೋಗ್ತಾ ಇದೆ. ಸಾಮಾನ್ಯ ಜನರು ಇಂಥವರ ಅಧೀನದಲ್ಲಿ ಬದುಕ್ತಾ ಇರೋದನ್ನ ನೋಡಿದ್ರೆ ಕವಿಗಳಿಗೆ ಬೇಸರ ಆಗ್ತಾ ಇದೆ. ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ದೇಶಭಕ್ತರಿಗೆ ಹೇಳ್ತಾರೆ, ಚಿಂತಿಸಬೇಡಿ, ನಿಮ್ಮ ಶ್ರಮ ವ್ಯರ್ಥವಾಗಿಲ್ಲ, ದೇಶವನ್ನ ಮುನ್ನಡೆಸೋದಕ್ಕೆ ಉತ್ತಮ ವ್ಯಕ್ತಿಗಳು ಬಂದೇ ಬರ್ತಾರೆ ಅನ್ನುವ ಭರವಸೆಯನ್ನ ಈ ಒಂದು ಕವಿತೆಯ ಮೂಲಕ ಕೊಡ್ತಾ ಹೋಗ್ತಾ ಇದ್ದಾರೆ. ದೇವರು, ಧರ್ಮ, ಮತಾಚರಣೆ, ಮತಾಂಧತೆ ಮುಂತಾದ ಈ ಮತಾಂತರದ 10 ಹಲವು ಅಂಧವಿಶ್ವಾಸಗಳನ್ನ ಮೈಗೂಡಿಸಿಕೊಂಡು ದಿಕ್ಕು ತಪ್ತಾ ಇರುವಂತಹ ಎಲ್ಲರಿಗೂ ಕೂಡ ಹೇಳೋ ಪ್ರಯತ್ನ ಇಲ್ಲಿ ಆ ಒಂದು ಬುದ್ಧಿವಾದವನ್ನ ಅಥವಾ ಕಿವಿ ಮಾತನ್ನ ಎಲ್ಲರೂ ಕೂಡ ತಮ್ಮ ತಮ್ಮ ಮೂಗಿನ ನೇರಕ್ಕೆ ನಡೆದುಕೊಳ್ಳೋದನ್ನ ಖಂಡಿಸ್ತಾ, ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿ ಹೋಗಿರುವಂತಹ ಜನರೇ ಹೊರಬನ್ನಿ, ನಿಮ್ಮ ಬಾಳಲ್ಲೂ ಕೂಡ ಹೊಸ ಮತ್ತೆ ಸೂರ್ಯ ಬಂದು ಬೆಳಕನ್ನ ತರ್ತಾನೆ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ಮುಗ್ಧ ಜನರನ್ನ ತಮ್ಮ ವೋಟು ಬ್ಯಾಂಕ್ ರಾಜಕೀಯ ಮಾಡಿಕೊಂಡಿರುವಂತಹ ರಾಜಕಾರಣಿಗಳು ನಾನಾ ವಿಧವಾದ ಆಮಿಷಗಳನ್ನು ತೋರಿಸ್ತಾ ಜಾತಿ ರಾಜಕಾರಣದಲ್ಲಿ ತೊಡಗಿ ಈ ಭೂಮಂಡಲದ ಸಸ್ಯ ಸಂಪತ್ತಿಗೆ ಪಾರ್ಥೇನಿಯಂ ಇರುವ ಹಾಗೆ ವಿಷಕಾರಿಯಾಗಿ ನಾಡಿನ ಭವಿಷ್ಯವನ್ನ ಅಂಧಕಾರದ ಕೂಪಕ್ಕೆ ತಳ್ತಾ ಇರತಕ್ಕಂಥದ್ದು ದುರಂತವೇ ಸರಿ. ಇದಕ್ಕೂ ಕೂಡ ಒಂದಲ್ಲ ಒಂದು ದಿನ ಕೊನೆಗಾಲ ಬರುತ್ತೆ, ಚಿಂತಿಸದಿರಿ ಅನ್ನೋ ಆ ಒಂದು ಮಾತನ್ನ ಹೇಳೋ ಪ್ರಯತ್ನವನ್ನ ಕವಿ ಇಲ್ಲಿ ಮಾಡ್ತಾ ಇದ್ದಾರೆ.
ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದಾದ್ಯಂತ ಎಲ್ಲೆಡೆ ಎಳೆ ಮಕ್ಕಳಿಂದ ವೃದ್ಧರವರೆಗೆ ಅಂದ್ರೆ ಅಬಾಲ ವೃದ್ಧರವರೆಗೆ ಎಲ್ಲರೂ ಕೂಡ ಒಂದಿಲ್ಲ ಒಂದು ಶೋಷಣೆಯಲ್ಲಿ ಒಳಗಾಗ್ತಾನೆ ಇದ್ದಾರೆ, ಎದುರಿಸ್ತಾನೆ ಇದ್ದಾರೆ. ಎಳೆಯ ಕಂದಮ್ಮಗಳನ್ನು, ಉದ್ಯೋಗಿ ಮಹಿಳೆಯರನ್ನು, ಮನೆಯಲ್ಲಿರುವಂತ ಒಂಟಿ ಮಹಿಳೆಯರನ್ನು ಅತ್ಯಾಚಾರಿಗಳು ತಮ್ಮ ಕ್ರೂರ ಕೃತ್ಯಕ್ಕೆ ಬಲಿ ಕೊಡ್ತಾ ಇರ್ತಕ್ಕಂಥದ್ದನ್ನ ಪ್ರತಿನಿತ್ಯ ದಿನಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಸಂಬಂಧಗಳು ಹದಗೆಡ್ತಾ ಇದ್ದಾವೆ. ಹೀಗೆ ಮಹಿಳೆಯರ ಮೇಲೆ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯ ಯಾವ ಮಟ್ಟಕ್ಕಾಗ್ತಾ ಇದೆ? ಕಾರ್ನಿಯ ಕಬಳಿಸ ಬಂದ ನಖಗಳೇ ಅಂತ ಹೇಳ್ತಾ ಇದ್ದಾರೆ ಅಂಥವರನ್ನ. ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಇದ್ದ ಹಾಗೆ ಇಂಥವುಗಳೆಲ್ಲ ಘಟನೆಗಳು. ಹೃದಯದಲ್ಲಿ ಇದರ ಬಗ್ಗೆ ಎದ್ದಿರುವಂತಹ ಭಯವನ್ನ ಬಿಟ್ಟು ಇದನ್ನ ಎದುರಿಸುವಂತಹ ಕೆಲಸವನ್ನ ಮಾಡಿದ್ರೆ ಮಾತ್ರ ಸೂರ್ಯ ಬರ್ತಾನೆ. ಎಲ್ಲೋ ನಮ್ಗೆ ಆಗ್ತಾ ಇರೋದನ್ನ ನೋಡಿ ಯಾರೋ ಬರ್ತಾರೆ ಅಂತಲ್ಲ. ಮತ್ತೆ ಸೂರ್ಯ ಬರ್ತಾನೆ ಅಂದ್ರೆ ನಾವು ಚಿಂತಿಸದೆ, ಎದೆಗುಂದದೆ ಎದುರಿಸುವಂತಹ ಆ ಒಂದು ಮನಸ್ಥಿತಿಯನ್ನ, ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳುವ ಪ್ರಯತ್ನವನ್ನ ಈ ಒಂದು ಕವಿತೆ ನಮಗೆ ತೋರಿಸ್ಕೊಡ್ತಾ ಇದೆ. ಸೊ ಇದಿಷ್ಟು ಈ ಪದ್ಯದಲ್ಲಿರುವಂತಹ ಒಂದು ಸಾರಾಂಶ, ಒಂದು ಭಾವಾರ್ಥ ಅನ್ನುವಂಥದ್ದು.